ವೆಜಿಟೇಬಲ್ ಪಲಾವ್ ಮಾಡುವುದು ಹೇಗೆ ಅಂತ ನೋಡಿ. ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಟೊಮೊಟೊ, ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಚಕ್ಕೆ, ಯಾಲಕ್ಕಿ, ಲವಂಗನ ಮೂರನ್ನು ಹಾಕ್ಕೊಳ್ಳಿ. ನಂತರ ಹಾಕ್ಕೊಂಡು ನುಣ್ಣಗೆ ರುಬ್ಬಿ ನಂತರ ಇದಕ್ಕೆ ಬೇಕಾದ ಸಾಮಗ್ರಿ ಬೀನ್ಸು, ಆಮೇಲೆ ಬಟಾಣಿ, ಇದು ಕಡಲೆಕಾಳು ತೊಗೊಳ್ಳಿ. ನಂತರ ಒಂದು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ ನಂತರ ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಅದು ಚಟಪಟ ಅಂತ ಆದಮೇಲೆ ಕಾದ ನಂತರ ಪಲಾವ್ ಎಲೆಯನ್ನು ಹಾಕ್ಕೊಳ್ಳಿ. ನಂತರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪಗೆ ಫ್ರೈ ಮಾಡಿ, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ ಬೀನ್ಸು, ಕ್ಯಾರೆಟು, ಟೊಮೊಟೊ ಯಾವ್ದ್ಯಾವ್ದು ಇರುತ್ತೆ ಎಲ್ಲ ವೆಜಿಟೇಬಲ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಇದು ಬಟಾಣಿನ ಮತ್ತು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ರುಬ್ಬಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಯೋವರೆಗೂ ಇದು ಸ್ವಲ್ಪ ಕೈ ಆಡ್ತಾನೆ ಇರಿ. ನಂತರ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳಿ. ನಂತರ ಗರಂ ಮಸಾಲ ಇದ್ದರೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಕುದ್ದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಕೈಯಾಡಿ ಕುದ್ದ ನಂತರ ಹಸಿ ವಾಸನೆ ಹೋದ ನಂತರ ನಮಗೆ ಎಷ್ಟು ಬೇಕೋ ಅಕ್ಕಿಯನ್ನು ತೊಗೊಳ್ಳಿ. ಒಂದು 3 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ತೊಗೊಂಡ್ಬಿಟ್ಟು ಹಾಕಿ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಳತೆ ಮೇಲೆ ಹಾಕ್ಕೊಂಡು ನಂತರ ವಿಷಲನ್ನು ಮುಚ್ಚಿ 2 ವಿಷಲ್ ಆಗೋವರೆಗೂ ನೋಡಿ. 2 ವಿಷಲ್ ಆದಮೇಲೆ ಆಫ್ ಮಾಡಿ ನಂತರ ಅದು ಆಫ್ ಮಾಡುವ ನಂತರ ಅದನ್ನು ಬೆಂದಿರುತ್ತಲ್ಲ ಎಲ್ಲ ನೀಟಾಗಿ ಇದು ಮಾಡಿಬಿಟ್ಟು ಅದು ವೆಜಿಟೇಬಲ್ ಪಲಾವ್ ರೆಡಿ ಟು ಈಟ್.